ಸದ್ಯಕ್ಕೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಜೈಲಿನಿಂದ ಆಚೆ ಬಂದ ಮೇಲೆ ಸಾಕಷ್ಟು ದೇವಸ್ಥಾನಕ್ಕೆ ತೆರಳುತ್ತಿದ್ದಾರೆ. ಇತ್ತ ನಮ್ಮ ಡಿ ಬಾಸ್ ಕೂಡ ಅವರ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಜೊತೆಗೆ ಫಿಲ್ಮ್ ಮೇಕಿಂಗ್ ಅಲ್ಲೂ ಬ್ಯುಸಿ ಆಗಿದೆ. ಆದ್ರೆ ಇದೆಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಒಂದು ಫುಲ್ ಸ್ಟಾಪ್ ಇಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಕೂಡ ಜಾಮೀನನ್ನ ಜಾರಿ ಮಾಡಿತ್ತು. ಆದ್ರೆ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತಕ್ಕಂಥ ನ್ಯಾಯಾಧೀಶರು ಇದರ ವಿರುದ್ಧವಾಗಿ ವಾದವನ್ನ ಮಂಡಿಸಿದ್ದಾರೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಈ ಕೃತ್ಯವನ್ನ ಮಾಡಬೇಕಾದ್ರೆ ಹ್ಯುಮ್ಯಾನಿಟಿ ಇಲ್ದಲೇ ನಡ್ಕೊಂಡಿದ್ದಾರೆ. ಆದ್ರಿಂದ ಈ ಜಾಮೀನನ್ನ ರದ್ದುಗೊಳಿಸಿ ಅಂತ ವಾದವನ್ನ ಮಂಡಿಸಿದ್ದಾರೆ. ಈ ವಿಚಾರಣೆ ಎಲ್ಲವನ್ನ ಪರಿಶೀಲಿಸಿದ ನಮ್ಮ ಸುಪ್ರೀಂ ಕೋರ್ಟ್ ಸದ್ಯ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಗೆ ಶಾಕಿಂಗ್ ಆಗಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ವಿಷಯವನ್ನ ತಿಳಿದ ಡಿ ಬಾಸ್ ಫ್ಯಾನ್ಸ್ ಸದ್ಯಕ್ಕೆ ಚಿಂತಾಜನಕವಾಗಿ ಇದ್ದಾರೆ. ನೋಟಿಸ್ ಕಳಿಸಿದ್ದಾರೆ.